ಚಾಮರಾಜನಗರ. ಸುನಿಲ್ ಬೋಸ್ ವರ್ಸಸ್ ಬಾಲರಾಜು. ಸುನಿಲ್ ಬೋಸ್ ಇಲ್ಲಿ 1,88,706 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ನಾವು 28 ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅಂದರೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಪಟ್ಟಿ ಮಾಡೋದಕ್ಕೆ ಕೂತ್ಕೊಂಡ್ರೆ ಮೊದಲಿಗೆ ಬರೀತಾ ಇದ್ದದ್ದೇ ಚಾಮರಾಜನಗರದ ಹೆಸರು. ಬಿಜೆಪಿಯವರು ಹೇಳ್ತಾ ಇದ್ರು ಚಾಮರಾಜನಗರ ಬರಲ್ಲ. ಮೊದಲಿಗೆ ಇದೇ ಹೆಸರು ಬರೀತಾ ಇದ್ರು. ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ಯಾವುದು? ಚಾಮರಾಜನಗರ. ಅಷ್ಟು ಕನ್ಫರ್ಮ್ ಇತ್ತು ಇಲ್ಲಿ ಗೆಲುವು. ಇಲ್ಲಿ 1,88,706 ಮತಗಳ ಅಂತರದಿಂದ ಸುನಿಲ್ ಬೋಸ್ ಗೆದ್ದಿದ್ದಾರೆ. ಎಚ್ ಡಿ ಕೋಟೆ ಅನಿಲ್ ಚಿಕ್ಕಮಾದು ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ಸಿಗೆ ಲೀಡ್ 23,470. ನಂಜನಗೂಡು ದರ್ಶನ್ ಧ್ರುವನಾರಾಯಣ್ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ಸಿಗೆ ಲೀಡು 20,578. ಸಿದ್ದರಾಮಯ್ಯನವರ ವರುಣ ಕ್ಷೇತ್ರ ಇಲ್ಲಿ ಬರುತ್ತೆ. ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಹೇಳಿದ್ರು, ನಾನು ಮುಂದುವರಿಬೇಕಂದ್ರೆ ಇವನನ್ನು ಗೆಲ್ಲಿಸಿ ಅನ್ನೋ ಥರ. ನಾನು ಮುಂದುವರಿಬೇಕು ಅಂದರೆ ಸುನಿಲ್ ಬೋಸನ್ ಗೆಲ್ಲಿಸಿ ಅಂತ ಹೇಳಿದ್ರು. 33,352 ಲೀಡು ಕಾಂಗ್ರೆಸ್ಸಿಗೆ ಅಲ್ಲಿ ಬಂದಿದೆ. ಆದರೆ ತಂದೆಯ ಕ್ಷೇತ್ರದಲ್ಲಿ ಮಗನಿಗೆ ಲೀಡ್ ಕಡಿಮೆ ಆಯಿತು. ಎಚ್.ಸಿ. ಮಹಾದೇವಪ್ಪ ಸಚಿವ. ಸುನಿಲ್ ಬೋಸ್ ತಂದೆ 2,921 ಮತಗಳಲ್ಲಿ ಲೀಡ್ ಕೊಡಿಸಿದ್ದಾರಷ್ಟೇ ತಮ್ಮ ಕ್ಷೇತ್ರದಲ್ಲಿ, ಟಿ ನರಸೀಪುರದಲ್ಲಿ. ನೆಕ್ಸ್ಟ್ ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಕಾಂಗ್ರೆಸ್ ಶಾಸಕ 17,988 ಮತಗಳಲ್ಲಿ. ಚಾಮರಾಜನಗರ ಪುಟ್ರಂಗ್ ಶೆಟ್ಟಿ 20,326 ಮತಗಳಲ್ಲಿ ಲೀಡ್. ಇವೆಲ್ಲ ಕಾಂಗ್ರೆಸ್ಗೆ ಲೀಡ್ ಆಗಿರೋ ನಾನು ಹೇಳ್ತಾ ಇದ್ದೀನಿ. ಎಲ್ಲ 8 ಕ್ಷೇತ್ರ ಕಾಂಗ್ರೆಸ್ಗೆ ಲೀಡ್ ಆಗಿದೆ. ಕೊಳ್ಳೇಗಾಲ ಕೃಷ್ಣಮೂರ್ತಿ 33,016 ಮತಗಳ ಲೀಡು. ಹನೂರು ಮಂಜುನಾಥ್ 36,857 ಮತಗಳ ಲೀಡ್ ಕೊಡಿಸಿದ್ದಾರೆ. ಇದರಲ್ಲಿ ಏನು ಅಂದರೆ ತುಂಬ ಚರ್ಚೆ ಮಾಡುವಂಥದ್ದು ಏನಿರಲಿಲ್ಲ. ಚಾಮರಾಜನಗರ ಕನ್ವಿನ್ಸಿಂಗ್. ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರ ಮಕ್ಕಳೇನು ಶಾಸಕರಾಗಿದ್ದಾರೆ ಅವರೆಲ್ಲರೂ ಕೂಡ ಭಾಳ ಗಟ್ಟಿಯಾಗಿ, ಅನಿಲ್ ಚಿಕ್ಕಮಾದು, ಧ್ರುವನಾರಾಯಣ ಅವರ ಮಗ, ಮಹಾದೇವ್ ಪ್ರಸಾದ್ ಮಗ, ಅವರೆಲ್ಲರೂ ಗಟ್ಟಿ. ಆಮೇಲೆ ಟಿ ನರಸೀಪುರ ಕಳೆದ ಬಾರಿ ಮಹಾದೇವಪ್ಪ ಸೋತಿದ್ರು, ಈ ಬಾರಿ ಗೆದ್ದಿದ್ದಾರೆ. ಬಿ ಜೆ ಪಿ ಜೊತೆ ಅಲ್ಲಿ ಭಾಳ ಟೈಟ್ ಫೈಟ್ ಇರುತ್ತೆ. ಕನ್ವಿನ್ಸಿಂಗ್ ವಿಕ್ಟ್ರಿ ಚಾಮರಾಜನಗರದಲ್ಲಿ ಸಿಕ್ಕಿದೆ. ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಗೆದ್ದುಕೊಂಡಿದೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ತುಮಕೂರು ಮೈತ್ರಿ ವರ್ಕೌಟ್ ಆಗಿರುವ ಕ್ಷೇತ್ರಗಳ ಪಟ್ಟಿ ಮಾಡಿದ್ರೆ ತುಮಕೂರು ಅನ್ಡೌಟೆಡ್ಲಿ ಅದರಲ್ಲಿ ಬರುತ್ತೆ. ಏನಾಗಿದೆ ತುಮಕೂರಲ್ಲಿ? ಬ್ರೇಕ್ ಆದ್ಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.